ಮುಂಜಾನೆಯ ಮುನ್ನೋಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ಅಶ್ವಿನಿ ಯಾವ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂತು ಅನ್ನೋದು ನಮಗೆ ಗೊತ್ತಿದೆ. ಯಾವ್ಯಾವ ಭರವಸೆಗಳನ್ನ ಜನರ ಮುಂದೆ ಇಡ್ತು ಅನ್ನೋದು ನಮಗೆ ಗೊತ್ತಿದೆ. ಪಂಚ ಗ್ಯಾರಂಟಿಗಳ ಮೂಲಕ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇವತ್ತು ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 20ನೇ ತಾರೀಕಿಗೆ, ಇದೇ ತಿಂಗಳ 20ನೇ ತಾರೀಕಿಗೆ 3 ವರ್ಷ ಸಂಪೂರ್ಣ ಆಗುತ್ತೆ. ಇನ್ನು ಉಳಿದಿರೋದು 2 ವರ್ಷ ಮಾತ್ರ. ಈ 3 ವರ್ಷದಲ್ಲಿ ನೀವು ಕೊಟ್ಟಂತ ಗ್ಯಾರಂಟಿಗಳು 5 ಗ್ಯಾರಂಟಿಗಳು, ಈಗ ಮೊನ್ನೆ ಒಂದು ಗ್ಯಾರಂಟಿ ಕೊಟ್ಟಿದ್ದೀರಿ, ಒಟ್ಟು 6 ಗ್ಯಾರಂಟಿ. ಈ 6 ಗ್ಯಾರಂಟಿಗಳ ಪ್ರಯೋಜನವನ್ನ ಜನ ಎಷ್ಟು ಪಡ್ಕೊಂಡಿದ್ದಾರೆ, ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೇನು, ನೀವು ಕೊಟ್ಟಿದ್ದೇನು, ಮುಂದೇನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿಯನ್ನ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. ಪ್ರತಿದಿನವೂ ಕೂಡ ನಿನ್ನೆ ಶಕ್ತಿ ಯೋಜನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಇವತ್ತು ಯುವನಿಧಿ ರಾಜ್ಯಾದ್ಯಂತ ಉದ್ಯೋಗಕ್ಕಾಗಿ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಯುವನಿಧಿ ಕೇವಲ ಗಿಮಿಕ್ ಆಗಿ ಉಳಿತಾ ಅಥವಾ ನಿಜವಾಗ್ಲೂ ಕೂಡ ಅದರ ಫಲಾನುಭವಿಗಳು, ವಿದ್ಯಾರ್ಥಿಗಳು ತಾವು ಪದವಿಯನ್ನ ಮುಗಿಸಿ ಬಂದವರು ಅದರ ಅನುಕೂಲವನ್ನ ಪಡ್ಕೋತಾ ಇದ್ದಾರಾ? ಯುವಕರಿಗೆ ಬೇಕಿರೋದು ಬಚ್ಚೆ ಅಲ್ಲ ಸ್ವಾಮಿ, ಉದ್ಯೋಗ ಅನ್ನೋದು ಸಹಜವಾಗೇ ಎಲ್ಲರಲ್ಲೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಯುವಕರಿಗೆ ನೀಡಿದ ಗ್ಯಾರಂಟಿ ಯೋಜನೆ ಫಲ ನೀಡಿದ್ಯಾ, ಅನುಕೂಲ ಆಗಿದೆಯಾ? ಗ್ಯಾರಂಟಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮೂರು ವರ್ಷ ಆಗ್ತಾ ಇದೆ ರಂಜಿತ್. 3 ವರ್ಷದಲ್ಲಿ ಹಾಗಾದ್ರೆ ಸಿಕ್ಕಿದ್ದೆಷ್ಟು ಕೊಟ್ಟಿದ್ದೆಷ್ಟು ಅನ್ನುವಂತ ಲೆಕ್ಕಾಚಾರಗಳು, ಚರ್ಚೆಗಳು ಬಹಳಷ್ಟು ನಡೀತಾ ಇದೆ. ಎಲ್ಲಾ ಗ್ಯಾರಂಟಿಗಳಲ್ಲೂ ಕೂಡ ಕೊನೆಯದಾಗಿ ಬಂದಿದ್ದು ಈ ಯುವ ನಿಧಿ. ಆದ್ರೆ ಅಸಲಿಗೆ ಯುವ ನಿಧಿ ಬಂದಂತ ಸಂದರ್ಭದಲ್ಲೇ ಈ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ವು ಅಥವಾ ಯುವಕರಿದ್ರು ಅವರು ಬಹಳ ತಿರಸ್ಕಾರ ಮಾಡಿದಂತ ಒಂದು ಗ್ಯಾರಂಟಿ ಅಂತಂದ್ರೆ ಈ ಯುವ ನಿಧಿ. ಯಾಕಂದ್ರೆ ನಮ್ಗೆ ಬೇಡ ಸ್ವಾಮಿ, 3,000 ಬೇಡ, ಬದುಕೋದಕ್ಕೂ ಸಾಧ್ಯ ಇಲ್ಲ, ಯಾವ PG ಕೊಡೋಣ, ಎಲ್ಲಿ ಊಟ ಮಾಡೋಣ, 3,000 ಬೇಡ, ದಯವಿಟ್ಟು ಉದ್ಯೋಗ ಕೊಡಿ ಅಂತ ಹೇಳ್ತಾ ಇದ್ರು. ರಾಜ್ಯದಲ್ಲಿ ಇಂಥ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಈ ಸಮಸ್ಯೆ ಯುವಕರನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ಸಾಕಷ್ಟು ವರ್ಷಗಳಿಂದ ಸರ್ಕಾರಿ ಉದ್ಯೋಗ ಜೊತೆಗೆ ಖಾಸಗಿ ಉದ್ಯೋಗ ಇದೆಲ್ಲವೂ ಕೂಡ ಸೇರಿದಂತೆ ಈ ಉದ್ಯೋಗ ಪಡಿಬೇಕು ಅಂತಾನೆ ಯುವಕರು ವರ್ಷಾನುಗಟ್ಲೆ ಪರದಾಡ್ತಾ ಇದ್ದಾರೆ, ಅಲಿತಾ ಇದ್ದಾರೆ. ಆದ್ರೆ ಯಾವ ಸರ್ಕಾರಗಳು ಬಂದ್ರೆ ಏನಂತೆ, ಸರ್ಕಾರ ಬದಲಾಯಿತೆ ವಿನಃ ಹಣೆ ಬರಹ ಬದಲಾಗಿಲ್ಲ. ಯುವಕರ ಸಮಸ್ಯೆ ಹಾಗೇ ಇದೆ. ಸ್ಪಂದಿಸೋ ಕೆಲಸ ಯಾವ ಸರ್ಕಾರವೂ ಕೂಡ ಮಾಡಿಲ್ಲ ಅನ್ನೋದು ಜೆನ್ಸಿಗಳ ಆಂಬೋಣ. ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇನೋ ಹೇಳಿದೆ. ಆದ್ರೆ ಸರ್ಕಾರ ಬಂದು 3 ವರ್ಷ ಆಯ್ತು, ಉದ್ಯೋಗ ಸಮಸ್ಯೆ ಸರಿ ಏನಾಗಿತ್ತು ಅಂತ ಕೇಳಿದ್ರೆ ನೋಡಿ, ಕೆಲಸ ಸಿಗೋವರೆಗೂ ಕೂಡ ಪದವಿಯಾದಂತ ವಿದ್ಯಾರ್ಥಿ ಆತ ಪದವಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದಾಗ ಆತನಿಗೆ ಕೆಲಸ ಸಿಗೋವರೆಗೂ ಕೂಡ ಆತನ ಖರ್ಚು ವೆಚ್ಚವನ್ನ ಸರ್ಕಾರ 3,000 ರೂಪಾಯಿ ನಾವು ಕೊಟ್ಟು ಅವರ ಮೂಗಿಗೆ ತುಪ್ಪವನ್ನ ಸವರ್ತೀವಿ ಅನ್ನುವಂತ ಪ್ರಯತ್ನವನ್ನ ಮಾಡಿತ್ತು. ಆದರೆ ಈ ಹೊತ್ತಿಗೆ ಆ ವಿದ್ಯಾರ್ಥಿಗಳು ಅಂದ್ರೆ ಪದವಿ ಪಡ್ಕೊಂಡಂತಹ ನಿರುದ್ಯೋಗಿಗಳು ಅದರಿಂದ ಅನುಕೂಲ ಪಡ್ಕೊಂಡಿದ್ದಾರೆ. ಅವರಿಗೆ ಅನುಕೂಲ ಆಗಿದೆಯಾ? ಈ 3 ವರ್ಷದಲ್ಲಿ ಎಷ್ಟು ಪದವೀಧರರು ಇದರ ಅನುಕೂಲವನ್ನ ಪಡೆದುಕೊಂಡು ಕೆಲಸ ಪಡ್ಕೊಂಡಿದ್ದಾರೆ? ಇದೆಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲೋ ಕೆಲಸ ಮಾಡ್ತಾ ಇದೆ. 3 ವರ್ಷದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನುವಂಥ ವಿಚಾರ, ಉದ್ಯೋಗ ಭರ್ತಿ ಮಾಡೋ ಕೆಲಸ ಮಾಡಿಲ್ಲ. ಆದ್ರೆ ಈ ನಿರುದ್ಯೋಗ ಯುವಕರಿಗೆ ಯುವ ನಿಧಿ ಯೋಜನೆ ಜಾರಿ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿ ಸರ್ಕಾರ ಅಂತೂ ಬೆನ್ನು ತಟ್ಟಿಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಅಸಲಿಗೆ ಏನಾಗ್ತಾ ಇದೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿ ತಾಂಡವವಾಡ್ತಾ ಇದ್ದಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಯುವ ನಿಧಿ ಯೋಜನೆಯನ್ನ 2023ರ ಪಂಚ ಗ್ಯಾರಂಟಿಗಳ ಪೈಕಿ ಪ್ರಣಾಳಿಕೆಯಲ್ಲಿ ಈ ಒಂದು ಗ್ಯಾರಂಟಿಯನ್ನ ಜಾರಿಗೆ ತರಲಾಯಿತು. ರಾಜ್ಯ ಸರ್ಕಾರ ಯುವಕ ಮತ್ತು ಯುವತಿಯರಿಗೆ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ತಿಂಗಳ ಮೊತ್ತವನ್ನ ಅವರ ಖಾತೆಗಳಿಗೆ ಜಮಾ ಮಾಡುವಂತಹ ಈ ಮಹತ್ವದ ಯೋಜನೆಗೆ 2024ರಲ್ಲಿ ಚಾಲನೆ ಕೊಡಲಾಯಿತು. ಮುಂಜಾನೆಯ ಮುನ್ನೋಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ಅಶ್ವಿನಿ ಯಾವ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂತು ಅನ್ನೋದು ನಮಗೆ ಗೊತ್ತಿದೆ. ಯಾವ್ಯಾವ ಭರವಸೆಗಳನ್ನ ಜನರ ಮುಂದೆ ಇಡ್ತು ಅನ್ನೋದು ನಮಗೆ ಗೊತ್ತಿದೆ. ಪಂಚ ಗ್ಯಾರಂಟಿಗಳ ಮೂಲಕ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇವತ್ತು ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 20ನೇ ತಾರೀಕಿಗೆ, ಇದೇ ತಿಂಗಳ 20ನೇ ತಾರೀಕಿಗೆ 3 ವರ್ಷ ಸಂಪೂರ್ಣ ಆಗುತ್ತೆ. ಇನ್ನು ಉಳಿದಿರೋದು 2 ವರ್ಷ ಮಾತ್ರ. ಈ 3 ವರ್ಷದಲ್ಲಿ ನೀವು ಕೊಟ್ಟಂತ ಗ್ಯಾರಂಟಿಗಳು 5 ಗ್ಯಾರಂಟಿಗಳು, ಈಗ ಮೊನ್ನೆ ಒಂದು ಗ್ಯಾರಂಟಿ ಕೊಟ್ಟಿದ್ದೀರಿ, ಒಟ್ಟು 6 ಗ್ಯಾರಂಟಿ. ಈ 6 ಗ್ಯಾರಂಟಿಗಳ
ಪ್ರಯೋಜನವನ್ನ ಜನ ಎಷ್ಟು ಪಡ್ಕೊಂಡಿದ್ದಾರೆ, ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೇನು, ನೀವು ಕೊಟ್ಟಿದ್ದೇನು, ಮುಂದೇನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿಯನ್ನ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. ಪ್ರತಿದಿನವೂ ಕೂಡ ನಿನ್ನೆ ಶಕ್ತಿ ಯೋಜನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಇವತ್ತು ಯುವನಿಧಿ ರಾಜ್ಯಾದ್ಯಂತ ಉದ್ಯೋಗಕ್ಕಾಗಿ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಯುವನಿಧಿ ಕೇವಲ ಗಿಮಿಕ್ ಆಗಿ ಉಳಿತಾ ಅಥವಾ ನಿಜವಾಗ್ಲೂ ಕೂಡ ಅದರ ಫಲಾನುಭವಿಗಳು ವಿದ್ಯಾರ್ಥಿಗಳು ತಾವು ಪದವಿಯನ್ನ ಮುಗಿಸಿ ಬಂದವರು ಅದರ ಅನುಕೂಲವನ್ನ ಪಡ್ಕೋತಾ ಇದ್ದಾರಾ? ಯುವಕರಿಗೆ ಬೇಕಿರೋದು ಭತ್ಯೆ ಅಲ್ಲ ಸ್ವಾಮಿ, ಉದ್ಯೋಗ ಅನ್ನೋದು ಸಹಜವಾಗೇ ಎಲ್ಲರಲ್ಲೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಯುವಕರಿಗೆ ನೀಡಿದ ಗ್ಯಾರಂಟಿ ಯೋಜನೆ ಫಲ ನೀಡಿದ್ಯಾ, ಅನುಕೂಲ ಆಗಿದೆಯಾ? ಗ್ಯಾರಂಟಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮೂರು ವರ್ಷ ಆಗ್ತಾ ಇದೆ ರಂಜಿತ್. 3 ವರ್ಷದಲ್ಲಿ ಹಾಗಾದ್ರೆ ಸಿಕ್ಕಿದ್ದೆಷ್ಟು ಕೊಟ್ಟಿದ್ದೆಷ್ಟು ಅನ್ನುವಂತ ಲೆಕ್ಕಾಚಾರಗಳು ಚರ್ಚೆಗಳು ಬಹಳಷ್ಟು ನಡೀತಾ ಇದೆ. ಎಲ್ಲಾ ಗ್ಯಾರಂಟಿಗಳಲ್ಲೂ ಕೂಡ ಕೊನೆಯದಾಗಿ ಬಂದಿದ್ದು ಈ ಯುವ ನಿಧಿ. ಆದ್ರೆ ಅಸಲಿಗೆ ಯುವ ನಿಧಿ ಬಂದಂತ ಸಂದರ್ಭದಲ್ಲೇ ಈ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ವು ಅಥವಾ ಯುವಕರಿದ್ರು ಅವರು ಬಹಳ ತಿರಸ್ಕಾರ ಮಾಡಿದಂತ ಒಂದು ಗ್ಯಾರಂಟಿ ಅಂತಂದ್ರೆ ಈ ಯುವ ನಿಧಿ. ಯಾಕಂದ್ರೆ ನಮ್ಗೆ ಬೇಡ ಸ್ವಾಮಿ 3,000 ಬೇಡ, ಬದುಕೋದಕ್ಕೂ ಸಾಧ್ಯ ಇಲ್ಲ, ಯಾವ PG ಕೊಡೋಣ, ಎಲ್ಲಿ ಊಟ ಮಾಡೋಣ, 3,000 ಬೇಡ, ದಯವಿಟ್ಟು ಉದ್ಯೋಗ ಕೊಡಿ ಅಂತ ಹೇಳ್ತಾ ಇದ್ರು. ರಾಜ್ಯದಲ್ಲಿ ಇಂಥ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಈ ಸಮಸ್ಯೆ ಯುವಕರನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ಸಾಕಷ್ಟು ವರ್ಷಗಳಿಂದ ಸರ್ಕಾರಿ ಉದ್ಯೋಗ ಜೊತೆಗೆ ಖಾಸಗಿ ಉದ್ಯೋಗ ಇದೆಲ್ಲವೂ ಕೂಡ ಸೇರಿದಂತೆ ಈ ಉದ್ಯೋಗ ಪಡಿಬೇಕು ಅಂತಾನೆ ಯುವಕರು ವರ್ಷಾನುಗಟ್ಲೆ ಪರದಾಡ್ತಾ ಇದ್ದಾರೆ, ಅಲಿತಾ ಇದ್ದಾರೆ. ಆದ್ರೆ ಯಾವ ಸರ್ಕಾರಗಳು ಬಂದ್ರೆ ಏನಂತೆ, ಸರ್ಕಾರ ಬದಲಾಯಿತೆ ವಿನಃ ಹಣೆ ಬರಹ ಬದಲಾಗಿಲ್ಲ. ಯುವಕರ ಸಮಸ್ಯೆ ಹಾಗೇ ಇದೆ. ಸ್ಪಂದಿಸೋ ಕೆಲಸ ಯಾವ ಸರ್ಕಾರವೂ ಕೂಡ ಮಾಡಿಲ್ಲ ಅನ್ನೋದು ಜೆನ್ಸಿಗಳ ಆಂಬೋಣ. ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇನೋ ಹೇಳಿದೆ. ಆದ್ರೆ ಸರ್ಕಾರ ಬಂದು 3 ವರ್ಷ ಆಯ್ತು, ಉದ್ಯೋಗ ಸಮಸ್ಯೆ ಸರಿ ಏನಾಗಿತ್ತು ಅಂತ ಕೇಳಿದ್ರೆ ನೋಡಿ, ಕೆಲಸ ಸಿಗೋವರೆಗೂ ಕೂಡ ಪದವಿ ಆದಂತ ವಿದ್ಯಾರ್ಥಿ ಆತ ಪದವಿಯನ್ನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಆತನಿಗೆ ಕೆಲಸ ಸಿಗೋವರೆಗೂ ಕೂಡ ಆತನ ಖರ್ಚು ವೆಚ್ಚವನ್ನ ಸರ್ಕಾರ 3,000 ರೂಪಾಯಿ ನಾವು ಕೊಟ್ಟು ಅವರ ಮೂಗಿಗೆ ತುಪ್ಪವನ್ನ ಸವರ್ತೀವಿ ಅನ್ನುವಂತ ಪ್ರಯತ್ನವನ್ನ ಮಾಡಿತ್ತು. ಆದರೆ ಈ ಹೊತ್ತಿಗೆ ಆ ವಿದ್ಯಾರ್ಥಿಗಳು ಅಂದ್ರೆ ಪದವಿ ಪಡ್ಕೊಂಡಂತಹ ನಿರುದ್ಯೋಗಿಗಳು ಅದರಿಂದ ಅನುಕೂಲ ಪಡ್ಕೊಂಡಿದ್ದಾರೆ, ಅವರಿಗೆ ಅನುಕೂಲ ಆಗಿದೆಯಾ? ಈ 3 ವರ್ಷದಲ್ಲಿ ಎಷ್ಟು ಪದವೀಧರರು ಇದರ ಅನುಕೂಲವನ್ನ ಪಡೆದುಕೊಂಡು ಕೆಲಸ ಪಡ್ಕೊಂಡಿದ್ದಾರೆ? ಇದೆಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲೋ ಕೆಲಸ ಮಾಡ್ತಾ ಇದೆ. 3 ವರ್ಷದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನುವಂತ ವಿಚಾರ. ಉದ್ಯೋಗ ಭರ್ತಿ ಮಾಡೋ ಕೆಲಸ ಮಾಡಿಲ್ಲ. ಆದ್ರೆ ಈ ನಿರುದ್ಯೋಗ ಯುವಕರಿಗೆ ಯುವ ನಿಧಿ ಯೋಜನೆ ಜಾರಿ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿ ಸರ್ಕಾರ ಅಂತೂ ಬೆನ್ನು ತಟ್ಟಿಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಅಸಲಿಗೆ ಏನಾಗ್ತಾ ಇದೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ರಾಜ್ಯದಲ್ಲಿ ತಾಂಡವವಾಡ್ತಾ ಇದ್ದಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬೇಕನ್ನುವಂತ ನಿಟ್ಟಿನಲ್ಲಿ ಈ ಯುವ ನಿಧಿ ಯೋಜನೆಯನ್ನ 2023ರ ಪಂಚಾಯತ್ ಗ್ಯಾರಂಟಿಗಳ ಪೈಕಿ ಪ್ರಣಾಳಿಕೆಯಲ್ಲಿ ಈ ಒಂದು ಗ್ಯಾರಂಟಿಯನ್ನ ಜಾರಿಗೆ ತರಲಾಯಿತು. ರಾಜ್ಯ ಸರ್ಕಾರ ಯುವಕ ಮತ್ತು ಯುವತಿಯರಿಗೆ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ತಿಂಗಳ ಮೊತ್ತವನ್ನ ಅವರ ಖಾತೆಗಳಿಗೆ ಜಮಾ ಮಾಡುವಂತಹ ಈ ಮಹತ್ವದ ಯೋಜನೆಗೆ 2023ರಲ್ಲಿ ಚಾಲನೆ ಕೊಡಲಾಯಿತು.